ಸ್ನೇಹಿತರೆ, ಜೀವನ ಅಂದ್ರೆ ಹುಟ್ಟು ಸಾವಿನ ನಡುವೆ ಬರುವ ಬಾಲ್ಯ, ಯೌವನ, ಸಂಸಾರ, ವೃದ್ಧಾಪ್ಯ ಎಲ್ಲವನ್ನ ಅನುಭವಿಸಿ ಸಾಧನೆಯನ್ನ ಮಾಡಿ ಲೋಕಕ್ಕೆ ಮಾದರಿಯಾಗುವುದು. ಸುಖ ಸಂಸಾರಕ್ಕೆ ನಮ್ಮ ಪೂರ್ವಜರು ಅನೇಕ ರೀತಿ ನಿಯಮಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಮದುವೆಯಾಗುವ ಸಂದರ್ಭದಲ್ಲಿ ವಧುವರರಿಂದ ಇರಿಸಲಾಗಿರುವ ಸಪ್ತಪದಿಯ ವಿಶೇಷದ ಕುರಿತು ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗೆಳೆಯರೇ, ಕೆಲವರು ಹೇಳ್ತಾರೆ ಫೋಟೋ ತೆಗೆಯೋಕೆ ಒಳ್ಳೆ ಪೋಸ್ ಆಗುತ್ತೆ ಅಂತ. ಇನ್ ಕೆಲವರು ಅಯ್ಯೋ ಗಂಟೆಗಟ್ಟಲೆ ಹೋಮದ ಮುಂದೆ ಕೂತ್ಕೊಂಡು ಕೈಕಾಲು ಹಿಡ್ಕೊಂಡಿರ್ತವೆ, ಅದಕ್ಕೆ ವ್ಯಾಯಾಮ ಆಗ್ಲಿ ಅಂತ ಸ್ವಲ್ಪ ನಡೆಸ್ತಾರೆ ಅಂತ. ಎಲ್ಲರೂ ನಿಜವಾಗ್ಲೂ ಈ ಸಪ್ತಪದಿಯ ಅರ್ಥವನ್ನ ತಿಳ್ಕೊಂಡ್ರೆ ಅವರ ಜೀವನ ಸುಖವಾಗಿರುತ್ತೆ. ಇಶ ಏಕಪದಿ ಭವ ಅಂದರೆ ಅನ್ನಕ್ಕಾಗಿ ಮೊದಲನೆಯ ಹೆಜ್ಜೆಯನ್ನ ಇಡಿಸುವುದು. ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯವಶ್ಯವಾಗಿ ಬೇಕಾದದ್ದು ಅನ್ನ. ಗಾರ್ಹಸ್ಥ್ಯ ಧರ್ಮ ಪಾಲನೆಗೆ ಅನ್ನ ಬೇಕೇ ಬೇಕು. ಅನ್ನ ಎಂದರೆ ತಿನ್ನುವುದು ಯಾವುದೋ ಅದೆಲ್ಲವೂ ಅನ್ನವೇ. ಕೇವಲ ಬಾಯಿಯಿಂದ ಸ್ವೀಕರಿಸುವುದು ಎಂಬ ಸಂಕುಚಿತಾರ್ಥವನ್ನು ಬಿಟ್ಟು ಕಿವಿ, ನಾಲಿಗೆ, ಕಣ್ಣು, ಮೂಗು, ಚರ್ಮ ಈ ಮೊದಲಾದ ಎಲ್ಲ ಇಂದ್ರಿಯಗಳಿಂದ ಸ್ವೀಕರಿಸಲ್ಪಡುವ ಶಬ್ದ, ರಸ, ರೂಪ, ಗಂಧ, ಸ್ಪರ್ಶ ಇತ್ಯಾದಿ ವಿಷಯಗಳು ಅನ್ನವೇ. ಪತಿಯು ಸಂಪಾದಿಸಿ ತಂದ ಧಾನ್ಯಾದಿಗಳ ರಕ್ಷಣೆ, ವಿತರಣೆ, ಅವುಗಳ ಸದುಪಯೋಗ ಮಾಡುವುದು ಇದೆಲ್ಲವೂ ಗೃಹಿಣಿಯಲ್ಲಿ ಇರಬೇಕಾದ ಮಹತ್ವದ ಧರ್ಮಗಳು. ಇದು ಮೊದಲ ಹೆಜ್ಜೆಯಿಂದ ಅವಳಿಗೆ ಪ್ರಾಪ್ತಿವಾಗಲಿ ಎಂದು ಕೇಳಿಕೊಳ್ಳಲಾಗುತ್ತೆ. ಊರ್ಜೆ ದ್ವಿಪದಿ ಭವ ಅಂದರೆ ಬಲಕ್ಕಾಗಿ ಎರಡನೆಯ ಹೆಜ್ಜೆಯನ್ನು ಇಡಿಸುವುದು. ಬಲ ಎಂದರೆ ಕೇವಲ ದೈಹಿಕ ಬಲ ಮಾತ್ರವಲ್ಲ. ದೇಹ ಬಲ, ಮನೋಬಲ, ಬುದ್ಧಿಬಲ, ಆತ್ಮಬಲ ಎಲ್ಲವೂ ಬಲವೇ. ಈ ಬಲಗಳಿಂದ ಕೂಡಿದ ದಂಪತಿಗಳು ಮಾತ್ರ ಸರಿಯಾಗಿ ಜೀವನವನ್ನು ನಡೆಸಬಲ್ಲರು. ಉತ್ತಮವಾದ ಬಲಶಾಲಿ ಸಂತಾನವನ್ನ ಪಡೆಯಬಲ್ಲರು. ಜೊತೆಗೆ ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದುಮ್ಮಾನುಗಳನ್ನು ಈ ಬಲಗಳ ಮೂಲಕ ಪರಿಹರಿಸಿಕೊಳ್ಳಬಲ್ಲರು. ಇದರ ಸಂಕೇತವೇ ಎರಡನೇ ಹೆಜ್ಜೆ. ರಾಯಸ್ಪೋಷಾಯ ತ್ರಿಪದಿ ಭವ ಅಂದರೆ ಆರ್ಥಿಕ ಬಲಿಷ್ಠತೆಗಾಗಿ ಮೂರನೇ ಹೆಜ್ಜೆ. ಗಂಡ ಸಂಪಾದಿಸಿದ ಹಣವನ್ನ ಹೆಂಡತಿಯಾದವಳು ಮನಬಂದಂತೆ ಖರ್ಚು ಮಾಡಿದರೆ ತನ್ನ ಕುಟುಂಬವೇ ಬೀದಿ ಪಾಲಾಗುವ ಪ್ರಸಂಗ ಬಂದಿತು. ಇದರ ಎಚ್ಚರಿಕೆ ಪ್ರತಿಯೊಬ್ಬ ವಿವಾಹಿತ ಮಹಿಳೆಗೂ ಬೇಕು. ಗೃಹಿಣಿಯಾದವಳು ಗಂಡ ಸರಿಯಾದ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸುವಂತೆ ಮಾಡಬೇಕು. ಮಾತ್ರವಲ್ಲ, ಗಳಿಸಿದ ಹಣ ಸದ್ವಿನಿಯೋಗವಾಗುವಂತೆ ನಡೆದುಕೊಳ್ಳಬೇಕು. ಅದರ ಸಂಕೇತವೇ ಮೂರನೇ ಹೆಜ್ಜೆ. ಮಯೋಭವಾಯ ಚತುಷ್ಪದಿ ಭವ ನಾಲ್ಕನೇ ಹೆಜ್ಜೆ ಸುಖಪ್ರಾಪ್ತಿಗಾಗಿ. ಸುಖ ಎಂದರೆ ಕೇವಲ ದೈಹಿಕ ಸುಖ ಮಾತ್ರವಲ್ಲ. ದೈಹಿಕ ಸುಖ, ಮಾನಸಿಕ ಸುಖ, ಆಧ್ಯಾತ್ಮಿಕ ಸುಖ ಇವೆಲ್ಲವೂ ಸುಖಗಳೇ. ಸುಖ ದಾಂಪತ್ಯಕ್ಕಾಗಿ ಈ ಮೂರರಿಂದಲೂ ದಂಪತಿಗಳು ಒಂದುಗೂಡಬೇಕು. ಒಬ್ಬರಿಗೊಬ್ಬರು ಪ್ರಾಣ ಕೊಡಲು ಸಿದ್ಧರಾಗಿರಬೇಕು. ಸಂಪೂರ್ಣ ತ್ಯಾಗ ಭಾವದಿಂದ ಮಾನಸಿಕವಾಗಿ ಒಂದುಗೂಡಿದರೆ ದಾಂಪತ್ಯ ಸುಖಮಯವಾಗಿರುತ್ತೆ. ಇದರ ಸಂಕೇತವೇ ಈ ನಾಲ್ಕನೆಯ ಹೆಜ್ಜೆ. ಪ್ರಜಾಭ್ಯ ಪಂಚಪದೀ ಭವ ಅಂದರೆ ಸತ್ಪ್ರಜೆಯನ್ನ ಪಡೆಯಲು ಐದನೇ ಹೆಜ್ಜೆಯನ್ನ ಇರಿಸುವುದು. ಸತ್ಸಂತಾನವನ್ನ ಹೊಂದುವುದು ವಿವಾಹದ ಸಂಸ್ಕಾರದ ಒಂದು ಪ್ರಮುಖ ಉದ್ದೇಶವಾಗಿದೆ. ಸತ್ಸಂತಾನ ಇದು ಆರೋಗ್ಯಕರ ಸಮಾಜದ ಬೆಳವಣಿಗೆಗೆ ಮೂಲ ಕಾರಣ. ಸಂತಾನ ಪಡೆಯುವುದು ಎಷ್ಟು ಮುಖ್ಯವೋ ಉತ್ತಮ ಶಿಕ್ಷಣವನ್ನ ನೀಡಿ ರಕ್ಷಿಸುವುದು ಅಷ್ಟೇ ಮುಖ್ಯ. ಇದರ ಸಂಕೇತವೇ ಐದನೇ ಹೆಜ್ಜೆ. ಋತುಭ್ಯ ಷಟ್ಪದಿ ಭವ ಅಂದರೆ ಚಿರಕಾಲ ಜೀವನಕ್ಕಾಗಿ ಆರನೇ ಹೆಜ್ಜೆ. ಋತುಗಳು ಎಂದರೆ ವಸಂತಾದಿಗಳು. ಈ ಋತುಗಳನ್ನು ಅನುಭವಿಸುವುದಕ್ಕಾಗಿ, ಅರ್ಥಾತ್ ಚಿರಕಾಲ ಋತುಗಳಲ್ಲಿ ಬಾಳಿ ಬದುಕುವುದಕ್ಕಾಗಿ ಈ ಹೆಜ್ಜೆ. ಕಷ್ಟಕ್ಕೆ ಕುಗ್ಗದೆ, ಸುಖಕ್ಕೆ ಹಿಗ್ಗದೆ ಸಮಾನ ಮನಸ್ಕಳಾಗಿರು ಎಂಬ ಸಂದೇಶವನ್ನ ಆರನೇ ಹೆಜ್ಜೆಯ ಇರಿಸುವ ಮೂಲಕ ಆಯಾ ಋತುಗಳಲ್ಲಿ ಆಚರಿಸಬೇಕಾದ ಧರ್ಮ ಕರ್ಮಗಳನ್ನು ಸರಿಯಾಗಿ ತಿಳಿದು ಆಚರಿಸುವುದೇ ಆರನೇ ಹೆಜ್ಜೆಯ ಉದ್ದೇಶವಾಗಿದೆ. ಸಖ ಸಪ್ತಪದಿ ಭವ ಅಂದರೆ ಸಖ್ಯಕ್ಕಾಗಿ ಏಳನೆಯ ಹೆಜ್ಜೆಯನ್ನ ಇರಿಸಲಾಗುತ್ತೆ. ಇನ್ನು ಮುಂದೆ ನಿನ್ನ ಸುಖ ದುಃಖವನ್ನ ನಾನು ಹೊಂದುತ್ತೇನೆ, ನನ್ನ ಜೊತೆಗೆ ಸಮಾನ ಮನಸ್ಕಳಾಗಿ ಜೀವನ ಪರ್ಯಂತ ನನ್ನನ್ನು ಅರಿತು ಬಾಳುವ ಬಾಳ ಸಂಗಾತಿ ನೀನಾಗು ಎನ್ನುವ ಸಂದೇಶ ಏಳನೆಯ ಹೆಜ್ಜೆಯಲ್ಲಿ ಇದೆ. ಹೀಗೆ
7 ಹೆಜ್ಜೆಗಳನ್ನು ಇಡುವಾಗಲೂ ಗಂಡನ ಸಮೀಪಕ್ಕೆ ಬಂದು ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ನೀನು ಜೊತೆಯಾಗಿ ಒಂದಾಗಿ ನಡೆಯುತ್ತೇನೆ ಎಂಬ ಸಹಾನುಭೂತಿಯ ಸಂಕೇತವೇ ಈ ಸಪ್ತಪದಿ. ಗೆಳೆಯರೆ, ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.